ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಯಾರೊಬ್ರು ಕೂಡ ಹೊಟ್ಟೆ ಹಸುವಿನಿಂದ ಬಳಲಬಾರದು ಅಂತೇಳಿ ಈ ರೀತಿಯಾದಂತ ರಾಮ ರಾಜ್ಯನ ಕಟ್ಟಂತ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಮಾಡ್ತಿರ್ತಕ್ಕಂಥ ಕೆಲಸ ರಾಮನ ಬರೀ ಬಾಯಲ್ಲ, ರಾಮನ ಆಶೋತ್ತರಗಳನ್ನ ನಿಜವಾಗ್ಲೂ ಈಡೇರಿಸಬೇಕು ಅನ್ನೋದನ್ನ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸನ ರಾಮ 100ಕ್ಕೆ 100 ಮೆಚ್ಚುತ್ತಾನಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಭಾಧ್ಯಕ್ಷರೇ, ಇವತ್ತು ವಿದ್ಯುತ್ ಯಾವ ತರ ಆಗೋಗಿದೆ ಅಂತಂದ್ರೆ, ಮನೆಯಲ್ಲಿ ನಾವು ಉಸಿರಾಡಂತ ಗಾಳಿ ಆಗಿರ್ಬೋದು, ಕುಡಿಯಂತ ನೀರಾಗಿರ್ಬೋದು, ತಿನ್ನಂತ ಆಹಾರ ನಮ್ಗೆ ಯಾವ ರೀತಿಯಾಗಿ ಮೂಲಭೂತವಾಗಿ ಆಗಿದೆಯೋ ಅದೇ ರೀತಿಯಲ್ಲಿ ವಿದ್ಯುತ್ ನಮ್ಗಾಗಿದೆ. ಸಭಾಧ್ಯಕ್ಷರೇ, ಮನೆಯಲ್ಲಿ ಬೆಳಕು ಬೇಕಂದ್ರೆ ವಿದ್ಯುತ್ ಬೇಕು, ಮೊಬೈಲ್ ಅಲ್ಲಿ ನಾವು ಯಾರ ಹತ್ರ ಆದ್ರೂ ಮಾತಾಡಬೇಕು, ಸಂಭಾಷಣೆ ನಡೆಸಬೇಕಂದ್ರೆ ವಿದ್ಯುತ್ ಬೇಕು, ಮನೋರಂಜನೆ ಟಿವಿಗೆ ವಿದ್ಯುತ್ ಬೇಕು, ಕಾಯಿಸ್ಕೊಳ್ಳೋ ನೀರಿಗೆ ವಿದ್ಯುತ್ ಬೇಕು, ಅಡುಗೆ ಮಾಡೋ ಅನ್ನಕ್ಕೆ ವಿದ್ಯುತ್ ಬೇಕು. ಸಭಾಧ್ಯಕ್ಷರೇ, ವಿದ್ಯುತ್ ಕೂಡ ಇವತ್ತೊಂದು ಮೂಲಭೂತ ಸೌಕರ್ಯ ಆಗಿದೆ. ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಕ್ ಬದಲು ಬಡತನ ಮನೆಗಳಲ್ಲಿ ನಾವು ಹೋಗಿ ನೋಡಿದೀವಿ. ಸಭಾಧ್ಯಕ್ಷರೇ, ತಿಂಗಳು ಮುಗಿತಾ ಇದ್ದಂಗೆ ಮೀಟರ್ ರೀಡರ್ ಬಂದು ಬಿಲ್ ನೋಡಿದಂತ ಸಂದರ್ಭದಲ್ಲಿ ಬಿಲ್ ನ ಕಟ್ಟಕ್ ಆಗುತ್ತೋ ಇಲ್ವೋ, 3-4 ದಿನದೊಳಗಡೆ ಬಿಲ್ ನಾನು ಕಟ್ಟಿಲ್ಲ ಅಂತಂದ್ರೆ ಬಂದ್ ನನ್ನ ಕರೆಂಟ್ ಕನೆಕ್ಷನ್ ನ ವೈರ್ ನ ತೆಗೆದಾಕಿದಾಗ ಯಾವ ರೀತಿಯಲ್ಲಿ ಸಮಾಜದಲ್ಲಿ ನಾನು ಅವಮಾನನ ಸಹಿಸ್ಕೋಬೇಕು ಅನ್ನೋ ಒಂದು ಆತಂಕ, ಭಯ ಪ್ರಜೆಗಳಲ್ಲೇನಿತ್ತೋ ಇವತ್ತು ಆ ಆತಂಕನ, ಭಯನ ಇವತ್ತು ಪ್ರಜೆಗಳಲ್ಲಿ ತೆಗೆದಾಕಿರ್ತಕ್ಕಂಥ ಕೆಲಸ ಮಾಡಿರೋದಂದ್ರೆ ಇವತ್ತು ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೆಮ್ಮದಿನ ಕೊಟ್ಟಿದೆ ನಮ್ಮ ಸರ್ಕಾರ. ಇವತ್ತೊಂದು ಬಡ ಕುಟುಂಬಕ್ಕೆ ಸ್ವಾಭಿಮಾನನ ಕೊಟ್ಟಿದೆ ನಮ್ಮ ಸರ್ಕಾರ. ಉಚಿತವಾಗಿ ವಿದ್ಯುತ್ನ ಕೊಟ್ಟಿದೆ ನಮ್ಮ ಸರ್ಕಾರ. ಈ ಎಲ್ಲಾ ಕೆಲಸಗಳನ್ನ ನಾವು 8 ವರ್ಷದಲ್ಲ, 8 ತಿಂಗಳಲ್ಲ, ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ 1-2 ತಿಂಗಳಲ್ಲಿ ಮಾಡಿದಂತ ಶ್ರೇಯಸ್ಸು, ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಲಬೇಕಾಗುತ್ತೆ. ಸಭಾಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದಲ್ಲಿ 1,60,00,000 ಕುಟುಂಬಗಳಿಗೆ ನಾವು ಸ್ವಾಭಿಮಾನನ, ಗೌರವನ ತಂದ್ಕೊಡಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಬಡತನ ನಿರ್ಮೂಲನೆ ಮಾಡುವಂಥದ್ದು, ಹೊಟ್ಟೆ ಹಸುವಿನ ನಿರ್ಮೂಲನೆ ಮಾಡುವಂಥದ್ದು, ಜನಕ್ಕೆ ಸ್ವಾಭಿಮಾನ, ಧೈರ್ಯನ ತಂದ್ಕೊಡಂಥದ್ದು, ಇದೆಲ್ಲ ರಾಮ ರಾಜ್ಯದ ಕಡೆಗೆ ತಗೊಂತಿರ್ತಕ್ಕಂಥ ಹೆಜ್ಜೆಗಳಲ್ವಾ. ಇದರಲ್ಲಿ ನಮಗೆ ಬೇಕಾದಂತ ಸಹಕಾರ ಕೊಡುವಂಥದ್ದು ಎಲ್ಲರ ಜವಾಬ್ದಾರಿ ಅಲ್ವಾ. ನಾವು ಇದರಲ್ಲಿ ಏನಾದರೂ ಪಕ್ಷಪಾತ ಮಾಡಿದೀವ? ಜಾತಿ, ಮತ, ಭೇದ ಭಾವ, ಧರ್ಮ ನೋಡಿ ನಾವು ಇವತ್ತು ಈ ಭಾಗಿಗಳನ್ನ ಕೊಟ್ಟಿದೀವ? ಎಲ್ಲರಿಗೂ ಕೂಡ ಯಾರು ಅರ್ಹ ಪಡಿತರಿದಾರೋ ಎಲ್ಲರಿಗೂ ಕೂಡ ನಾವು ಈ ಸಮಾನವಾಗಿ ಹಂಚಂತ ಕೆಲಸ ಮಾಡಿದೀವಿ. ಸಮಾಜನೇ ಏಳಿಗೆ ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಅದೇ ನಿಟ್ಟಿನಲ್ಲಿ ಇವತ್ತೇನು ಶಕ್ತಿ ಯೋಜನೆ ಇದೆ, ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ಇರತಕ್ಕಂತ ಸುಮಾರು 3.5 ಕೋಟಿ ಹೆಣ್ಮಕ್ಳು ಸುಮಾರು 150 ಪ್ರಯಾಣಗಳನ್ನ ಇವತ್ತು ಮಾಡಿದ್ದಾರೆ. ಸಭಾಧ್ಯಕ್ಷರೇ, ಮಾತಾಡ್ತಾ ಇರಬೇಕಾದಾಗ ಡಾಕ್ಟರ್ ರಂಗನಾಥ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. 50 ರೂಪಾಯಿನ ಬೆಲೆ ಏನು ಅಂತಂದ್ರೆ, ಒಂದು ಗ್ರಾಮಕ್ಕೆ ಹೋಗಿ ಒಂದು ದಿನ ಇದ್ ಬನ್ನಿ, 50 ರೂಪಾಯಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಹೆಣ್ಮಗು ಒಂದು ಬಸ್ಸಲ್ಲಿ ಮೊದಲು ಪ್ರಯಾಣ ಮಾಡ್ಬೇಕಂದ್ರೆ 3-4 ಸರಿ ಆಲೋಚನೆ ಮಾಡ್ಬೇಕಾಗಿತ್ತು. ನನ್ನ ಗಂಡನ್ಗೆ ಹೇಳ, ನನ್ನ ಮಾರ್ಕೆಟ್ ಇಂದ ಏನಾದ್ರು ತರಕ್ಕೆ, ಇಲ್ಲಿಂದ ಹೋದ್ರೆ ಕಾಸು ಖರ್ಚಾಗುತ್ತಾ, ಯಾರನ್ನಾದ್ರೂ ಡ್ರಾಪ್ ಕೇಳ್ಬೇಕಾ ಅನ್ನಂತ ಒಂದು ಭಯ ಏನಿತ್ತು ಹೆಣ್ಮಕ್ಳಿಗೆ, ಇವತ್ತು ಆ ಭಯನ ತೆಗೆದಾಕಿದೀವಿ. ಸಭಾಧ್ಯಕ್ಷರೇ, ಧೈರ್ಯವಾಗಿ ಅವ್ರ ಹಕ್ಕನ್ನ ಅವರು ಪ್ರತಿಯೊಂದು ಸರ್ಕಾರಿ ಬಸ್ಸಲ್ಲಿ ಹತ್ಕೊಂಡು ಅವರು ಮಾರ್ಕೆಟ್ಗೆ ಹೋಗೋದಾಗಿರ್ಬೋದು, ಉದ್ಯೋಗಕ್ಕೆ ಹೋಗೋದಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಹೋಗೋದಾಗಿರ್ಬೋದು, ಧರ್ಮಸ್ಥಳಗಳಿಗೆ ಹೋಗೋದಾಗಿರ್ಬೋದು, ಧಾರ್ಮಿಕ ಸ್ಥಳಗಳಿಗೆ ಹೋಗೋದಾಗಿರ್ಬೋದು, ಅವೆಲ್ಲವಕ್ಕೂ ಕೂಡ ಅವರು ನಿರ್ಭೀತಿಯಾಗಿ ಓಡಾಡಂತ ಕೆಲಸ ನಾವು ಮಾಡಿದೀವಿ. ಮಹಿಳೆಯರನ್ನ, ಪುರುಷರನ್ನ ಸಮಾನವಾದಂತ ಒಂದು ಸಮಾಜ ಸೃಷ್ಟಿ ಮಾಡಂತ ಒಂದು ಪ್ರಯೋಜನ, ಮಹಿಳೆಯರ ಸಬಲೀಕರಣ ಮಾಡಂತ ಒಂದು ಪ್ರಯೋಗನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅಂತಲ್ಲ, ಯಶಸ್ವಿಯಾಗಿ ಮಾಡಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ಈ ಪ್ರಯಾಣಗಳ ಒಂದು ಪರಿಣಾಮದಿಂದ ಸರ್ಕಾರ ಇವತ್ತು 1550 ಹೊಸ ಬಸ್ಸುಗಳನ್ನ ಇವತ್ತು ಕೊಂಡ್ಕೋತಾ ಇದೆ. ಹಿಂದೆ ಇದ್ದಂತ ಸರ್ಕಾರದಲ್ಲಿ ನಿಗಮಗಳು ಮುಚ್ಚೋದಂತ ಪರಿಸ್ಥಿತಿಗಳಿದ್ದವು. ಇವತ್ತು ಪುನಶ್ಚೇತನಗೊಂಡು ಹೊಸದಾಗಿ ನೂತನವಾಗಿ ಬಸ್ಸುಗಳನ್ನ ಕೊಂಡ್ಕೊಳ್ಳುವಂತ ಸ್ಥಿತಿಗೆ ತಂದಿರತಕ್ಕಂಥದ್ದು ನಮ್ಮ ಸರ್ಕಾರದ ಶ್ರೇಯಸ್ಸು, ಕೀರ್ತಿ. ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ಯುವಕರ ಒಂದು ಸಬಲೀಕರಣ, ಯುವಕರನ್ನ ಮೇಲೆತ್ತಂತದ್ದು ಇವತ್ತು ಎಲ್ಲ ಸರ್ಕಾರಗಳ, ಎಲ್ಲ ರಾಜ್ಯಗಳ ಜವಾಬ್ದಾರಿ. ಸಭಾಧ್ಯಕ್ಷರೇ, ನಮ್ಮ ಒಂದು ದುರ್ದೈವ ಏನಂತಂದ್ರೆ 25 ವರ್ಷದ ಆಸ್ಪಾಸ್ ಇರ್ತಕ್ಕಂಥ 42 ಭಾಗ ಯುವಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಸಭಾಧ್ಯಕ್ಷರೇ, ಚುನಾವಣೆ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ನಾಯಕರಿಗೆ ಬಂದು ದೊಡ್ಡ ಘೋಷಣೆಗಳು ಮಾಡ್ತಾರೆ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ನಿಮಗೆ ಸೃಷ್ಟಿ ಮಾಡ್ಕೊಡ್ತೀವಿ ಅಂತೇಳಿ. ಸಭಾಧ್ಯಕ್ಷ, ಇವತ್ತಿಗೂ ಆ 2 ಕೋಟಿ ಉದ್ಯೋಗಗಳಲ್ಲಿ ಒಂದು ಕೂಡ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿಲ್ಲ. ಈ ಒಂದು ತಾರತಮ್ಯಗಳು ಇರಬೇಕಾದಂತಹ ಸಂದರ್ಭದಲ್ಲಿ
ನಮ್ಮ ಸರ್ಕಾರ ಎಂತ ದೃಢವಾದಂತ ನಿರ್ಧಾರಗಳು ಕ್ರಮಗಳನ್ನ ತಗೊಂಡಿದೆಯಾ ಅಂತಂದ್ರೆ ಕಳೆದ 8 ತಿಂಗಳೊಳಗಡೆ ನಾವು ಸುಮಾರು 16,000 ಜನಕ್ಕೆ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತ ಕೆಲಸನ ಮಾಡಿದೀವಿ. ಮುಂದುವರೆದು 14,000 ಹುದ್ದೆಗಳಿಗೆ ನೇಮಕಾತಿಯ ಪ್ರಕ್ರಿಯೆ ಇವಾಗ ನಡೀತಾ ಇದೆ. ಅಂದ್ರೆ 8 ತಿಂಗಳಲ್ಲಿ 30,000 ಯುವಕರಿಗೆ ಯುವತಿಯರಿಗೆ ನಾವು ಉದ್ಯೋಗ ಕಲ್ಪಿಸಿಕೊಡುವಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಈ ಒಂದು ಹೆಮ್ಮೆ ನಮಗಿದೆ ಸಭಾಧ್ಯಕ್ಷರೇ. ಈ ಒಂದು ವರ್ಷದಲ್ಲಿ ನಾವು ಸುಮಾರು 75,299 ಕೌಶಲ್ಯ ತರಬೇತಿಗಳನ್ನ ನಾವು ಮಾಡಿದೀವಿ. ಅವ್ರಿಗೆ ಕೌಶಲ್ಯ ಕೊಟ್ಟ ನಂತರ ಸುಮಾರು 11,500 ಯಾರಿವತ್ತು ಕೌಶಲ್ಯ ತರಬೇತಿ ಪಡೆದಂತವ್ರವ್ರೆ ಅವ್ರಿಗೆ ಉದ್ಯೋಗ ಕೂಡ ಸಿಕ್ಕಿದೆ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೂಪಿಸಿದಂತ ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ 27,87,000 ಕುಟುಂಬಗಳು ಇವತ್ತು ನರೇಗಾ ಒಂದು ಅನುಕೂಲ ಪಡ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ. 27,87,000 ಕುಟುಂಬಗಳ ಪೈಕಿ 50,22,000 ಜನ ಇವತ್ತು ನರೇಗಾದಿಂದ ಕೆಲಸನ ಮಾಡಿಕೊಂಡು ಈ ಬರದ ಒಂದು ಪರಿಸ್ಥಿತಿಯಲ್ಲಿ ಕೂಡ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಎಲ್ಲರಿಗೂ ಕೂಡ ಉದ್ಯೋಗನ ಕಲ್ಪಿಸಿಕೊಳ್ಳುವಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಕಳೆದ 8 ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 77,000 ಕೋಟಿ ಅಷ್ಟು ಇವತ್ತು ಬಂಡವಾಳ ಹೂಡಿಕೆನ ಕರ್ನಾಟಕ ರಾಜ್ಯದಲ್ಲಿ ಮಾಡಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಶರತ್ ಅವರೇ, ಇನ್ನು ಎಷ್ಟು ಸಮಯ ಬೇಕು? ಏನ್ ಮಾತೇನು? ಇನ್ನು ಎಷ್ಟು ಸಮಯ ಬೇಕು? ತಾವೆಷ್ಟು ಇನ್ನೊಂದು 10-15 ನಿಮಿಷದಲ್ಲಿ ನಾನು 5 ನಿಮಿಷದಲ್ಲಿ ಮುಗಿಸಿ. ನಿಮ್ಗೆ ಕೊಟ್ಟಂತ ಸಮಯ ಮುಗಿದಿದೆ. 5 ನಿಮಿಷದಲ್ಲಿ ದಯವಿಟ್ಟು ಮುಗಿಸಿ. ಕನ್ಕ್ಲೂಡ್ ಮಾಡ್ತೀನಿ ಸಭಾಧ್ಯಕ್ಷರೇ. ಇವತ್ತು ಇದೆಲ್ಲ ಮಾಡಿ ಯಾರಾದ್ರೂ ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ ಅನ್ನಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಗೌರವಕ್ಕೆ ಧಕ್ಕೆ ಆಗಬಾರ್ದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಓದಿ ಅವನ ವಿದ್ಯಾಭ್ಯಾಸದ ಅನುಗುಣವಾಗಿ ನಾವು ಅವ್ರಿಗೆ ಉದ್ಯೋಗನ ಕಲ್ಪಿಸ್ಕೊಡಂತದ್ದು ನಮ್ಮ ಜವಾಬ್ದಾರಿ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ಯಾರಿಗಾದ್ರೂ ಉದ್ಯೋಗ ಸಿಕ್ಕಿಲ್ಲ ಅಂತಂದ್ರೆ ಅವರು ಡಿಗ್ರಿ ಮಾಡಿದ ನಂತರ ಯಾರ್ಯಾರು ಪದವೀಧರರಾಗಿರ್ತಾರೆ, ಯಾರ್ಯಾರು ಡಿಗ್ರಿ ಹೋಲ್ಡರ್ಗಳಾಗಿರ್ತಾರೋ ಅವರೆಲ್ಲರಿಗೂ ಕೂಡ 3,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ್ಯಾರು ಡಿಪ್ಲೊಮಾ ಹೋಲ್ಡರ್ಗಳಿದಾರೋ ನೇರವಾಗಿ ಅವ್ರಿಗೆ 1,500 ರೂಪಾಯಿ ಕೊಡುವಂತ ಕೆಲಸನ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಇದರಲ್ಲೆಲ್ಲ ಕೂಡ ವಿಶೇಷ ಏನಂತಂದ್ರೆ ನಾವು ನೇರವಾಗಿ ಕೊಡ್ತಾ ಇರೋಂತ ಒಂದು ಮಾತು. ಆ ಒಂದು ನಿಟ್ಟಿನಲ್ಲಿ ಬರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ ಈ ಒಂದು ಸದನದಲ್ಲಿ, ಈ ಒಂದು ಮನೆಯಲ್ಲಿ. ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಇದ್ದಾರೆ. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 32,50,000 ರೈತರಿಗೆ 2,000 ರೂಪಾಯಿ ಹಂಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಪಾವತಿ ಮಾಡೋದ್ರ ಮುಖಾಂತರವಾಗಿ 617 ಕೋಟಿನ ಇವತ್ತು ನಾವು ರೈತರಿಗೆ ಕೊಟ್ಟಿದ್ದೀವಿ. ಯಾವೊಬ್ಬ ರೈತ ಕೂಡ ಒಂದು ಸರ್ಕಾರಿ ಒಂದು ಆಫೀಸಿನ ಬಾಗಿಲುಗಳಿಗೆ ಅಲಿಯಂತ ಕೆಲಸನ ಮಾಡಲಿಲ್ಲ. ಯಾರನ್ನು ಮಧ್ಯದಲ್ಲಿ ಮಧ್ಯವರ್ತಿಗಳನ್ನ ನಾವು ಬಳಸಲಿಲ್ಲ. ನೇರವಾಗಿ ಅವ್ರ ಫ್ರೂಟ್ಸ್ ಐಡಿ, ಆಧಾರು, ಪಾಣಿಗಳನ್ನ ಲಿಂಕ್ ಮಾಡಿ ಅವರ ಒಂದು ಹಕ್ಕನ್ನ ನೇರವಾಗಿ ಅವ್ರಿಗೆ ಕೊಡಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ನೇರವಾಗಿ ಸವಲತ್ತುಗಳನ್ನ ಕೊಡಂತ ವಿಷಯನ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಭಾಧ್ಯಕ್ಷರೇ, ಭ್ರಷ್ಟಾಚಾರದಲ್ಲಿ ಭಾರತ ದೇಶ ವಿಶ್ವಾದ್ಯಂತ 93ನೇ ಸ್ಥಾನದಲ್ಲಿದೆ. ಅಂದ್ರೆ ಅಷ್ಟು ಭ್ರಷ್ಟಾಚಾರ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು. ಈ ಭ್ರಷ್ಟಾಚಾರನ ನಾವು ನಿರ್ಮೂಲನೆ ಮಾಡ್ಬೇಕಂತಂದ್ರೆ ನೇರವಾಗಿ ಪಡಿತರಿಗೆ ಕೊಡಂತ ಕೆಲಸನ ಮಾಡ್ಬೇಕು ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ 59,000 ಕೋಟಿ ರೂಪಾಯಿನ ನಾವು ನೇರವಾಗಿ ಪಡಿತರಿಗೆ ಯಾರೇ ಒಬ್ಬ ಮಧ್ಯವರ್ತಿ ಇಲ್ಲದೆ, ಯಾರೇ ಒಬ್ಬ ಕಮಿಷನ್ ತಗೊಂಡೆ, ಯಾವುದೇ ಒಂದು ಪೋಸ್ಟ್ ಆಫೀಸು, PDO, ತಾಲೂಕು ಕಚೇರಿ ಹತ್ರ ಅಲ್ದಾಡದೆ 59,000 ಕೋಟಿಯಷ್ಟು ಸೌಲಭ್ಯನ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಅಂದ್ರೆ ನಾವಿದರಲ್ಲಿ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದ್ರಲ್ಲಿ ಪ್ರಮುಖವಾದಂತ ಒಂದು ಹೆಜ್ಜೆನ ತಗೊಂಡಿಲ್ಲ ಸಭಾಧ್ಯಕ್ಷರೇ. ಈ ಎಲ್ಲ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸ್ಕೊಳ್ಳುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯನ ಇವತ್ತು ನಾವು ರಾಮ್ ರಾಜ್ಯ ಮಾಡ್ತಾ ಇಲ್ವಾ ಸಭಾಧ್ಯಕ್ಷರೇ? ನಮಗ್ ಬೇಕಾದಂತದ್ದು ರಾಮ ಮಂದಿರ ಅಯೋಧ್ಯದಲ್ಲಿ ಇದ್ಕೊಳ್ಳಿ ಸಂತೋಷ, ನಮಗೆ ಕರ್ನಾಟಕ ರಾಜ್ಯ ರಾಮ ರಾಜ್ಯವಾಗಿರ್ಬೇಕು ಅನ್ನೋ ಒಂದು ಆಸೆ, ಒಂದು ಸಂಕಲ್ಪದಲ್ಲಿ ಇವತ್ತು ನಾವು ಈ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ನಾನಾದ್ರೂ ಭಾವಿಸ್ತೀನಿ, ವಿಶ್ವದಲ್ಲೇನೆ ಇಂಥ ಒಂದು ಕೆಲಸ ಬಹುಶಃ ಬೇರೆ ಯಾರು ಕೂಡ ಮಾಡಿಲ್ಲ ಅಂತ ಒಂದು ಡೈರೆಕ್ಟ್ ಡೆಪಾಸಿಟ್ ಸ್ಕೀಮ್. ಈ ಸಾರ್ವತ್ರಿಕ ಒಂದು ಏನು ಬೆಂಬಲ ಒಂದು ವೇತನ ಇದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನಿದೆ, ಈ ಕಾನ್ಸೆಪ್ಟ್ ನಿಜವಾಗ್ಲೂ ಶ್ಲಾಘನೀಯ. ಇದರಲ್ಲೆಲ್ಲ ಎಲ್ಲಕ್ಕಿಂತ ಬೇಜಾರು ಅಂದ್ರೆ ಸಭಾಧ್ಯಕ್ಷರೇ, ನಮ್ಮ ಕನ್ನಡಿಗರ ಒಂದು ಮನೋಭಾವ. ನೀವು ಕೇಂದ್ರದಲ್ಲಿ ನೋಡಿ, ಅವರೊಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ರು ಕೂಡ ಅದಕ್ಕೆ ಇಷ್ಟು ಪ್ರಚಾರ ತಗೋತಾರೆ.
ಆದ್ರೆ ನಾವು ಈ ರಾಜ್ಯದಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮನ ಕೊಟ್ಟಿದ್ದೀವಿ, ತಗೊಂಡಿದ್ದೀವಿ. ಆದ್ರೆ ನಮ್ ದುರ್ದೈವ, ನಮ್ಗಿಷ್ಟು ಕೂಡ ಪ್ರಚಾರ ಸಿಗ್ತಾ ಇಲ್ಲ. ಕನ್ನಡಿಗರ ನಮ್ಮ ಒಂದು ಸಂಕೋಚದ ಸ್ವಭಾವದಿಂದ ನಾವು ಮಾಡಿದಂತ ಸಾಧನೆ ನಾವು ಹೇಳಾರ್ತೀವಿ ಸಭಾಧ್ಯಕ್ಷರೇ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೇಕಂತಂದ್ರೆ, ಕೆಸಿ ವ್ಯಾಲಿ ಯೋಜನೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಕೆಸಿ ವ್ಯಾಲಿ ಯೋಜನೆ ನಾವು ಮಾಡಿ ಬೆಂಗಳೂರಲ್ಲಿರ್ತಕ್ಕಂಥ ತ್ಯಾಜ್ಯ ನೀರನ್ನ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಕೆರೆಗಳನ್ನ ನೀರು ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿರ್ತಕ್ಕಂಥದ್ದನ್ನ ಯುನೈಟೆಡ್ ನೇಷನ್ಸ್ ಅವ್ರು ಬಂದು ಮೆಚ್ಚಿದ್ದಾರೆ. ಯುನೈಟೆಡ್ ನೇಷನ್ಸ್ ಬಂದಿದ್ದನ್ನ ನೋಡ್ಕೊಂಡೋಗಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಪಾರದರ್ಶಕವಾದಂತ, ಪ್ರಾಮಾಣಿಕವಾದಂತ, ಐತಿಹಾಸಿಕವಾದಂತ ಕಾರ್ಯಕ್ರಮ ಅಂತೇಳಿ ಯುನೈಟೆಡ್ ನೇಷನ್ಸ್ ಅವ್ರು ಹೇಳ್ತಾರೆ. ಆದ್ರೆ ಯಾಕೋ ನಾವು ಅದನ್ನ ಎದೆ ತಟ್ಟಿ ಹೇಳೋದ್ರಲ್ಲಿ ನಮಗೆ ಸಂಕೋಚ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಈ 59,000 ಕೋಟಿ ಕೂಡ ನಾವು ಬಡತನ ನಿರ್ಮೂಲನೆ ಮಾಡೋದ್ರಲ್ಲಿ ತಗೊಂಡಿರ್ತಕ್ಕಂಥ ಹೆಜ್ಜೆ ಕ್ರಮ, ನಾವು ಇದನ್ನ ಘಂಟಾಘೋಷವಾಗಿ ಎದೆ ತಟ್ಟಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ರಾಮರಾಜ್ಯನ ಕಲ್ಪಿಸ್ಕೊಡಂತ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಪ್ರಚಾರ ಮಾಡ್ಕೊಡಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಸಭಾಧ್ಯಕ್ಷರೇ. ಇವತ್ತು ಮಾತಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಚರ್ಚೆಗಳಾಯ್ತು. ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂತ ಲೋಪಗಳಾಗಿದೆ, ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂತ ಕೋತಾಗಳಾಗಿವೆ ಅಂತೇಳಿ ಎದ್ದು ಕಾಣ್ತಾ ಇದೆ ಸಭಾಧ್ಯಕ್ಷರೇ. ಮೊನ್ನೆ ನಾವು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಅಂಕೆ ಎದ್ದು ನಿಲ್ತದೆ. 1,87,000 ಕೋಟಿಯಷ್ಟು ಕೇಂದ್ರ ಸರ್ಕಾರದಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಡಿತ ಆಗಿದೆ. ಇವತ್ತು ನಾವು ಸರಿಯಾದಂತ ರಾಮರಾಜ್ಯ ಮಾಡಬೇಕಂದ್ರೆ, ಸಾರ್ವಜನಿಕರಿಗೆ ಸರಿಯಾದಂತ ಸವಲತ್ತನ್ನ ನಾವು ತಲುಪಿಸಬೇಕಂದ್ರೆ, ಅವ್ರ ಹಕ್ಕನ್ನ ಕೊಡ್ಬೇಕಂದ್ರೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವ್ರು ನಮ್ಗೆ ಸಹಕಾರ ಕೊಡ್ಬೇಕನ್ನೋದಕ್ಕೆ ಮನವಿ ಮಾಡ್ತೀವಿ ಸಭಾಧ್ಯಕ್ಷರೇ.